ಸಿಗುವಂತ ಸಂತೋಷ ಈ ಕಾಲದಲ್ಲಿ ಮುಖದಲ್ಲಿ ಕಾಣುತ್ತಾ ಇಲ್ಲ. ಹೌದಮ್ಮ, ಕೋಣೆಯೊಳಗೆ ಒಳಗಿದ್ದೆ. ಬೇಸರ ಅಮ್ಮ. ಹೌದು, ವಿರಹ ವೇದನೆ. ಹಣೆಯಲ್ಲಿ ರಕ್ತ ಬರ್ತಾ ಉಂಟು ಮಗನೇ. ಅಮ್ಮ, ನಾನು ಕಾಡಿಗೆ ಬೇಟೆಗೆ ಹೋದವ. ಇಲ್ಲೇ ತೋಂಡಾ ದೇಶದ ಅವನಿಯ ಉದ್ಯಾನವನಕ್ಕೆ ಸೇರಿದೆ. ಆ ರಸನ ಮಗಳಂತೆ ಪದ್ಮಾವತಿಯನ್ನು ಕಂಡು ರಸ ಸೃಷ್ಟಿಯಲ್ಲಿ ವಿಶೇಷವಾದಂತಹ ಸೌಂದರ್ಯವನ್ನು ಹೊಂದಿದವಳು. ಅವಳನ್ನು ಕಂಡು ಮನಸೋತಿದ್ದೇನೆ. ಅವಳ ಪ್ರೇಮ ಪಾಶಕ್ಕೆ ಸಿಲುಕಿದ್ದೇನೆ. ಮದುವೆ ಆದ್ರೆ ಅವಳನ್ನೇ ಮದುವೆ ಆಗಬೇಕು. ಅಮ್ಮ, ನೀನು ಹೋಗಿ ತೋಂಡ ದೇಶದ ಅರಸನಲ್ಲಿ ಒಂದು ಮದುವೆ ಪ್ರಸ್ತಾಪವನ್ನಿಟ್ಟು ಬರಬೇಕಮ್ಮ. ನಿಮಗೆ ಅಮ್ಮ ಬೇಡ ಅಂತಾಗಿದೆ ಮಗನೇ. ಯಾಕಮ್ಮ? ನನ್ಗೆ ನಮ್ಮ ಹಣೆ ಬರವೇನು, ಅವರ ಯೋಗ್ಯತೆ ಏನು? ಅಮ್ಮ, ನೀನು ಹೋಗು, ಕೇಳಿ ಬಾ, ಉಳಿದ ವ್ಯವಸ್ಥೆ ಆಗುತ್ತದಮ್ಮ. ಹೇಳ್ತೇನೆ, ಹೋಗಿ ಕೊಟ್ಟ ನಿನ್ನ ಪುಣ್ಯ. ಆದಿತಮ್ಮ, ನೀನು ಹೋಗಿ ಬಾ. ಅಮ್ಮ ಹೋಗಿದ್ದಾಳೆ. ಅವಳು ಹೋದರೆ ಸಿಗುವಂತಹ ಆಗುವಂತಹ ಕಾರ್ಯ ಅದಲ್ಲ. ಅದಕ್ಕಾಗಿ